ಜಿಲ್ಲಾಧಿಕಾರಿಗಳು ವರದಿ ಕೊಟ್ಟಿದ್ರಲ್ಲ ಅದರೊಳಗೆ ಎಷ್ಟೆಷ್ಟು ಒತ್ತುವರಿ ಆಗೈತೆ ಅಂತ ಹೇಳಿದ್ದಾರೆ. ಒತ್ತುವರಿ ಆಗಿದ್ದನ್ನ ಈ ಕಡೆ ಅದನ್ನು ಆಕ್ಷನಲ್ಲಿ ಕೊಟ್ಟಿದ್ದಾರೆ ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಚದರ ಮೀಟರ್ಗಳಲ್ಲಿ ಕೊಟ್ಟಿದ್ದಾರೆ ಅಂತ ಇದೇ ಜಿಲ್ಲಾಧಿಕಾರಿಗಳು ಸರ್ಕಾರ ಕೊಟ್ಟಿರೋದು. ಇದೆಲ್ಲ ಒತ್ತುವರಿ ಆಗಿರೋದೆ. ಏನೀಗ ಕಲ್ಲರ್ ಮಾಡಿದಾರಲ್ಲ ಇದೆಲ್ಲ ಜಾಗ ಒತ್ತುವರಿ ಆಗಿರೋದು. ಸಾರಾ ಚೌಟ್ರಿ ಒತ್ತುವರಿಯಾಗಿ ಮಾಡ್ಕೊಂಡಿರೋ ಜಾಗಗಳು ಇವೆಲ್ಲ. ಅದುವೇ ಇವನ್ನೆಲ್ಲನೂ ಒತ್ತುವರಿ ಆಗಿದೆ ಅಂತ ಎಲ್ಲೂ ಹೇಳೋದಿಲ್ಲ. ಒತ್ತುವರಿ ಆಗಿದೆ ಅಂತ ಹೇಳ್ಬಿಟ್ರೆ ಏನಾಗುತ್ತೆ, ತಪ್ಪಾಗತ್ತೆ. ಅಲ್ಲಿಗೆ ನಾವು ತಪ್ಪಿದಸ್ತನ ಆಗ್ತೀನಿ ಅನ್ನೋ ಉದ್ದೇಶ. ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಏನು ಅಕ್ರಮವಾಗಿ ನಿರ್ಮಾಣ ಆಗಿದೆ ಕಾನೂನು ಬಾಹಿರವಾಗಿ ಕಟ್ಟಡ ವಸತಿ ಉದ್ದೇಶಕ್ಕೆ ಅಂತ ತೊಗೊಂಡಿವರು ವಾಣಿಜ್ಯ ಉದ್ದೇಶಕ್ಕೆ ಉಪಯೋಗಿಸಿದರೆ ಅಂದರೆ ಚೌಟ್ರಿ ಮಾಡಿದಾರಲ್ವಾ, ತಪ್ಪಾಗಿದೆ ಅಲ್ವಾ. ಈಗ ಮೂಲ ಏನು ಬೇಸಿಕ್ ಅವನಿಗೆ ಏನು ಮೂಲಸೌಕರ್ಯಗಳು ಕೊಟ್ಟಿದ್ದಾರೆ ಅದನ್ನೆಲ್ಲ ನಿಲ್ಲಿಸ್ಬಿಟ್ಟು ಚೌಟ್ರಿನ ಡೆಮಾಲಿಷ್ ಆಗಬೇಕು. ಯಾಕೆಂದರೆ ಕಾನೂನು ಬಾಹಿರವಾಗಿ ನಿರ್ಮಾಣ ಆಗಿರೋವಂಥ ಕಟ್ಟಡ ಮತ್ತು 50-80 ನಿವೇಶನ ಕೊಟ್ಟಿರೋದು ವಾಪಸ್ ತಗೋಬೇಕು. ಏನು ಒತ್ತುವರಿ ಆಗಿರೋದು ಹರಾಜಿನಲ್ಲಿ ಏನು ಅವ್ರ ಕುಟುಂಬದ ಅವರ ಅತ್ತೆ ಹೆಸರಿಗೆ 2 ಸೈಟು ಮತ್ತು ಅವನ ಹೆಂಡತಿಯ ತಂಗಿ ಗಂಡನ ಹೆಸರಿಗೆ 2 ಸೈಟ್ ಕೊಟ್ಟಿದ್ರು. ಅವನ್ನೂ ಪ್ರಾಧಿಕಾರ ಮುಟ್ಕೊಳಕಬೇಕು ವಾಪಸ್ಸು. ಅದನ್ನು ತೆರವು ಮಾಡಬೇಕು. ಒತ್ತುವರಿ ಏನು ಮಾಡಿದ್ದಾರೆ ಸಾರಾ ಚೌಟ್ರಿಯವರು ಒತ್ತುವರಿ ಮಾಡಿದ್ದಾರೆ ಅದನ್ನು ತೆರವು ಮಾಡಬೇಕು. ಬಹಿರಂಗ ಸವಾಲು ಆಗ್ತಾಯಿದ್ದೀನಿ. ಈ ಒಂದು ಅಕ್ರಮದಲ್ಲಿ ನೀವು ತಪ್ಪಾಗಿರೋದು ರೂಢ ಆಗಿರೋದ್ರಿಂದ ಅಂದು ನೀವು ಹೇಳ್ತಿದ್ರಿ ನಾನು 1 ಇಂಚು ಜಾಗನೂ ಒತ್ತುವರಿ ಮಾಡಿಲ್ಲ ಮತ್ತು ನಾನು ಅಕ್ರಮವಾಗಿ ಕಟ್ಟಿಲ್ಲ, ಕಟ್ಟಿದ ಸಾಬೀತಾದರೆ ನಾನು ರಾಜಕೀಯ ನಿವೃತ್ತಿ. ಈಗ ಸಾರಾ ಮಹೇಶ್ ಅವರು ನೀವು ರಾಜಕೀಯ ನಿವೃತ್ತಿ ಹೊಂದಬೇಕು.